ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊತಾ ಇರುವಂತಹ ಎಲ್ಲ ಗೃಹಲಕ್ಷ್ಮಿಯರಿಗೂ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅದು ಏನದು? ಗೃಹಲಕ್ಷ್ಮಿ ಯೋಜನೆ 23-24ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರಿ. ನಾಳೆ ಬರುತ್ತೆ, ಇವತ್ತು ಬರುತ್ತೆ ಅಂತ ಕೂಡ ನಾವು ಕೂಡ ವಿಡಿಯೋನ ಮಾಡ್ತಾ ಇದ್ವಿ. ಕೊನೆಗೂ ಒಂದು ಫೈನಲ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ದಾರೆ, ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ. ಸೊ ಇದೆಲ್ಲರೂ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸೊ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಒಂದು ದೊಡ್ಡ ಚರ್ಚೆ ಆಗ್ಬಿಟ್ಟಿದೆ. ಇವತ್ತು ಬರುತ್ತೋ, ನಾಳೆ ಬರುತ್ತೋ, ಅಥವಾ ಬರೋದೇ ಇಲ್ಲ ಅನ್ನೋದು ಒಂದಿಷ್ಟು ಡೌಟ್ಗಳಾಗಿತ್ತು. ಆದರೆ ಫೈನಲ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಹಾಸನಾಂಬೆ ದೇವಸ್ಥಾನಕ್ಕೆ ನಿನ್ನೆ ಅಷ್ಟೇ ಭೇಟಿಯನ್ನ ಕೊಟ್ಟಿದ್ರು. ದೇವಸ್ಥಾನವನ್ನ ದರ್ಶನವನ್ನ ಮಾಡಕ್ಕೆ, ದೇವರ ದರ್ಶನವನ್ನ ಮಾಡಕ್ಕೆ ವರ್ಷಕ್ಕೆ ಒಂದೇ ಸರಿ ದೇವರ ಬಾಗಿಲನ್ನ ತೆಗೆಯುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಸಾಕಷ್ಟು ಜನ ಹೋಗಿ ದೇವರ ದರ್ಶನವನ್ನ ಕೂಡ ಮಾಡ್ತಾ ಇದ್ದಾರೆ. ನೀವೇನಾದ್ರು ಹೋಗಿದ್ರೆ ಎಸ್ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಹೋಗದೆ ಇರೋರು ದಯವಿಟ್ಟು ಕಮೆಂಟ್ ಮಾಡಿ, ಹೋದವರು ದಯವಿಟ್ಟು ಹೋಗಿದೀವಿ ಅಂತ ಕಮೆಂಟ್ ಮಾಡಿ. ಸೊ ನಾನು ಹೋಗಿದ್ದೀನ ಅಂತ ನೀವು ಕೇಳಿದರೆ ಖಂಡಿತ ಹೋಗಿಲ್ಲ. ಸೊ ಯಾರು ಹೋಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ ದೇವರ ದರ್ಶನ. ನಾನು ಕೂಡ ಫೋಟೋ ವಿಡಿಯೋದಲ್ಲಿ ನೋಡಿರುವಂಥದ್ದಷ್ಟೇ, ಖಂಡಿತವಾಗ್ಲೂ ವಿಸಿಟ್ ಮಾಡಿಲ್ಲ. ಸೊ ನೆಕ್ಸ್ಟ್ ಇಯರ್ ಆದರೂ ಡೆಫಿನೆಟ್ಲಿ ಆಗಿ ವಿಸಿಟ್ ಮಾಡಬೇಕು. ಸೊ ನನ್ನ ವಿಡಿಯೋನ ನೋಡ್ತಾ ಇರೋರು ಅದೇ ಊರಿನವರು ತುಂಬ ಜನ ಇರ್ತಾರೆ, ಅಥವಾ ಅಕ್ಕಪಕ್ಕ ಊರಿನವರು, ಅಥವಾ ಇಲ್ಲಿಂದನೇ ತುಂಬ ಜನ ದೇವರ ದರ್ಶನವನ್ನು ಮಾಡಲಿಕ್ಕೆ ಹೋಗಿರ್ತೀರಾ. ಸೊ ನೀವೆಲ್ಲರೂ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತಲೇ ಕೇಳ್ಕೊತೀನಿ. ನನಗೂ ಕೂಡ ಒಳ್ಳೇದು ಮಾಡಲಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ. ಸೊ ಇವತ್ತು ನಾನು ಒಂದು ವಿಚಾರವನ್ನು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಂದಿರುವಂಥ ವಿಚಾರ ಏನಂದರೆ, ಸೊ ಹಾಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹಾಸನದಲ್ಲಿರುವಂತಹ ಹಾಸನಾಂಬ ದೇವಸ್ಥಾನವನ್ನು ನೋಡಲಿಕ್ಕೆ ವಿಸಿಟ್ ಮಾಡಿದಾಗ ದೇವರ ದರ್ಶನವನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಪ್ರೆಸ್ ಮೀಟ್ ಅವರು ಅವ್ರನ್ನ ಒಂದಿಷ್ಟು ಕ್ವಶನ್ಗಳನ್ನ ಕೇಳ್ತಾರೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೂಡ ಕ್ವಶನ್ ಅನ್ನ ಕೇಳಿದಾಗ, ಸೊ ಅವರನ್ನ ಕೇಳಿದಾಗ ಏನಂತಾರೆ, ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಮೇಡಮ್, ಎಷ್ಟು ದಿನಗಳಾಗೋಯ್ತು ಬರ್ದೇನೆ, ಇನ್ನೂ ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, ಇದೇನು ಬರತ್ತಾ ಇಲ್ವಾ, ಈ ತರ ಕ್ವಶನ್ಗಳನ್ನ ಕೇಳಿದಾಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಾವು ಹಣವನ್ನು ಜಮಾ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನ ಸ್ಟಾಪ್ ಮಾಡಲ್ಲ, ಅಥವಾ ಹಣ ಬರಲ್ದೇ ಇಲ್ವಾ ಅಥವಾ ಬರ್ತೋ ಇಲ್ಲೋ ಅನ್ನೋದೊಂದು ಗೊಂದಲ ಕೂಡ ನಿಮಗೆ ಬೇಡ. 100% ಹಣ ಬರುತ್ತೆ. ಸೊ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ, ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ಇದೇ ದೀಪಾವಳಿ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾರೆ. ಅಂದರೆ ನಾಳೆಯಿಂದ ಅಥವಾ ಸೋಮವಾರದಿಂದ ಗೃಹಲಕ್ಷ್ಮಿ ಯೋಜನೆಯ 23-24ನೇ ಕಂತಿನ ಹಣ ಅಂದರೆ ಒಟ್ಟಾರೆಯಾಗಿ 4,000 ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಇದು ಒಂದು ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಕಾತುರದಿಂದ ಕಾಯ್ತಾ ಇದ್ರಿ ಅವರಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ, ಇದು 100% ಬರುತ್ತಾ ಮೇಡಮ್, ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಗೆ ಖಂಡಿತವಾಗ್ಲೂ ಸಿಗತ್ತಾ ಅಂತ. ಹೌದು, 100% ಆಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ, 100% ಆಗಿ ಬರುತ್ತೆ. ಇದಷ್ಟು ನಾನು ಖಂಡಿತವಾಗ್ಲೂ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ಬೋದು, ಅಥವಾ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಅಂದಮೇಲೆ ಡೆಫಿನೆಟ್ಲಿ ಆಗಿ ಬರುತ್ತೆ. ತುಂಬಾ ಜನ ಕೇಳ್ಬೋದು, ಈ ಸರಿನೂ ತುಂಬಾ ಸರಿ ಹಿಂಗೆ ಹೇಳ್ಬಿಟ್ಟು ಬಂದೇ ಇರಲಿಲ್ಲ ಅಂತ. ಬಟ್ ಈ ಸರಿ ಆ ರೀತಿ ಮಾಡಲ್ಲ. ಯಾಕಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ತುಂಬಾ ಜನ ತುಂಬಾ ಊರುಗಳಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನ ದೀಪಾವಳಿ ಹಬ್ಬದ ಟೈಮಲ್ಲೂ ಕೂಡ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಒಂದು ದಿನ ಎಣ್ಣೆ ಸ್ನಾನ ಮಾಡಿದ್ರೆ ಇನ್ನೊಂದು ದಿನ ನಿಮ್ಗೆಲ್ಲ ಕೂಡ ಗೊತ್ತಿದೆ, ಊರ್ ಸೈಡಲ್ಲಂತೂ ಒಂದಿನ ನೀರು ತುಂಬ ಶಾಸ್ತ್ರ ಅಂತೆ, ಒಂದಿನ ಗೋ ಪೂಜೆ, ಹಾಗೇನೆ ಎಣ್ಣೆ ಸ್ನಾನ, ಈ ಥರ ಸಾಕಷ್ಟು ಹೊಸ್ತೊಡಕ, ಈ ಥರ ಸಾಕಷ್ಟು ಹಬ್ಬಗಳನ್ನು ನಾವು ನಮ್ಮ ಊರ ಸೈಡಲ್ಲಿ ಮಾಡ್ತೀವಿ. ನಿಮ್ಮೂರಲ್ಲಿ ಯಾವ ರೀತಿಯಾಗಿ ಹಬ್ಬವನ್ನು ದೀಪಾವಳಿ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ತುಂಬ ಜನ ಈ ಹಬ್ಬಕ್ಕೆ, ಕೆಲವರು ಯುಗಾದಿಗೆ ಎಣ್ಣೆ ಸ್ನಾನ ಮಾಡ್ತಾರೆ. ಸೊ ನಮ್ಮ ಕಡೆಯಲ್ಲಿ ಯುಗಾದಿಗೂ ಮಾಡೋರು ಯುಗಾದಿಗೂ ಮಾಡ್ತಾರೆ, ಹಾಗೆ ದೀಪಾವಳಿ ಹಬ್ಬಕ್ಕಂತೂ ಮಸ್ಟ್ ಆ್ಯಂಡ್ ಶುಡ್ ಆಗಿ ಮಾಡ್ತಾರೆ. ಹೊಸ್ತಡಕ ಅಂತ ಮಾಡ್ತಾರೆ, ಜೊತೆಗೆ ಗೋ ಪೂಜೆ ಅಂತ ಮಾಡ್ತಾರೆ, ನೀರು
ತುಂಬುವ ಶಾಸ್ತ್ರ ಅಂತ ಮಾಡಿದ್ದಾರೆ. ಸಾಕಷ್ಟು ಹಬ್ಬಗಳಿದೆ. ಸೊ ನಿಮ್ಮೂರಲ್ಲಿ ಯಾವ ರೀತಿ ಇದೆ ಅದನ್ನು ಕಮೆಂಟ್ ಮಾಡಿ. ಹಾಗೆಯೇ ಈ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆಯ 23-24ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಪಡ್ಕೊಳ್ಳಿ. ಹಾಗೆಯೇ ಈ ಹಣ ರಿಲೀಸ್ ಆಗತ್ತೆ ಅನ್ನೋ ವಿಡಿಯೋನ ಶೇರ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಮಕ್ಕಳು ಪಟಾಕಿ ಹೊಡೆಯುವಾಗ ತುಂಬ ಹುಷಾರಿಂದ ನೋಡ್ಕೊಳ್ಳಿ. ಹಾಗೆ ನೀವು ಪಟಾಕಿ ಹೊಡೆಯುವಾಗ ಹುಷಾರಾಗಿರಿ. ಪಟಾಕಿಯನ್ನು ತುಂಬ ಹೊಡೆಯುವ ಜಾಗಕ್ಕೆ ಆಲ್ಮೋಸ್ಟ್ ಮಕ್ಕಳದಂತ ಕಳಿಸ್ಲೇಬೇಡಿ ಅಂತ ನಾನು ಹೇಳೋವಂಥದ್ದು. ಸೊ ಈ ರೀತಿ ಸಾಕಷ್ಟು ವಿಧಗಳಿದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಯಾಕಂದರೆ ಎಷ್ಟು ನಾವೀಗ ಪಟಾಕಿಯನ್ನು ಹೊಡೆಯುವ ಜಾಗದಲ್ಲಿ ಹುಷಾರಿಂದ ಹೋಗೋದ್ರಿಂದ ಸೊ ನಮ್ಮ ಕಣ್ಣುಗಳಿಗೆ ತೊಂದರೆ ಆಗಲ್ಲ, ಆ ಒಂದು ಕಾರಣಕ್ಕೋಸ್ಕರ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಈಗ ಪಟಾಕಿ ಹೊಡೆಯೋದ್ರಿಂದ ಸೊ ತುಂಬ ಉಸಿರಾಡೋಕ್ಕೂ ಕೂಡ ತೊಂದರೆ ಆಗುತ್ತೆ. ಸಾಧ್ಯವಾದಷ್ಟು ಕಮ್ಮಿ ಪಟಾಕಿಯನ್ನು ಹೊಡೀರಿ, ದೀಪಗಳನ್ನು ಹಚ್ಚಿ ಅಂತ ನಾನು ಹೇಳುವಂಥದ್ದು. ಸೊ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆಯೇ ಸೊ ಯಾರಿಗೆಲ್ಲ ಇದು ಊರಿಗೆ ತುಂಬ ಜನ ಹೋಗಿರ್ತೀರಾ, ವಿಡಿಯೋಗಳನ್ನ ನೋಡೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ನೆಟ್ವರ್ಕ್ ಸಿಗೋದಿಲ್ಲ, ಅಥವಾ ಕೆಲವರು ಈ ಹಬ್ಬದ ಬ್ಯುಸಿಯಲ್ಲಿ ವಿಡಿಯೋಗಳನ್ನ ನೋಡುವಂಥದ್ದೇ ಸ್ಟಾಪ್ ಮಾಡಿರ್ತೀರಾ. ಸೊ ಪ್ರತಿಯೊಬ್ಬರು ವಿಡಿಯೋಗಳನ್ನ ನೋಡಿ ವಿಡಿಯೋಗಳನ್ನ ಮುಂದುವರಿಸಿ. ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಕಿವಿದನ್ನು ಮೇಲ್ಗಡೆ ಸುಚ್ಕೊಂಡ್ಬಂದಿದ್ದೀನಿ, ನೀವು ನೋಡ್ಬೋದು. ಇದು ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಇದು ನೋಡ್ಬೋದು, ಜಸ್ಟ್ ಈಗ ಗನ್ ಶೂಟ್ ಮಾಡಿಸಿರುವಂಥದ್ದು. ನಂತರ ಇದು ಏನಿರುತ್ತೆ, ಇದು ಪೇಯ್ನ್ ಕಮ್ಮಿ ಆದಮೇಲೆ ಬೇರೆ ಹಾಕೊಳ್ಳೋಣ ಅಂತ ಜಸ್ಟ್ ಈಗ ಗನ್ ಶೂಟ್ ಮಾಡಿಸಿರುವಂಥದ್ದು. ಸೊ ಹೇಗೆ ಕಾಣ್ತಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಹಾಗೆಯೇ ಇದಿಷ್ಟು ಒಂದು ವಿಚಾರವಾಗಿತ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಮುಂದೆ ಡೈಲಿ ವ್ಲಾಗ್ ಮಾಡೋಣ. ಹಾಗೆಯೇ ನಾನು ನಿಮ್ಮ ಜೊತೆಗೆ ಇನ್ನು ಮುಂದೆ ಮಿನಿ ವ್ಲಾಗ್ ಹಾಗೆಯೇ ಎಲ್ಲ ರೀತಿಯ ಟಿಪ್ಸ್ಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ. ಹಾಗೆಯೇ ಸಿಲ್ವರ್ ಜ್ಯುವೆಲ್ಲರಿ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.